ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ರಾಯರಿಗೆ ಗುರುವಾರ 7 ವಾರದ ವ್ರತ ಮಾಡುವಂತಹದ್ದು ನಿಮಗೆಲ್ರಿಗೂ ಸಹ ಗೊತ್ತಿದೆ. ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ನಾನು ಹಿಂದೆ ವಿಡಿಯೋ ಹಾಕಿದ್ದೀನಿ. ಅಂದರೆ 7 ಗುರುವಾರ ರಾಯರಿಗೆ ವ್ರತ ಮಾಡುವಂತಹದ್ದು, ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಇದ್ದಾಗ ಈಡೇರಲಿ ಅಂತಂದು. ಅದರಲ್ಲಿ ಅಂದರೆ 7 ಗುರುವಾರಗಳಲ್ಲಿ ನಿಮ್ಮ ಸಂಕಲ್ಪ ಈಡೇರಿಲ್ಲ ಅಂತಂದಾಗ ನೀವು ಅದನ್ನು ಇನ್ನೂ 4 ವಾರಗಳ ಕಾಲ ವಿಸ್ತರಣೆ ಮಾಡಿಕೊಂಡು 11 ಗುರುವಾರ ಮಾಡುವಂತಹ ರಾಯರ ವ್ರತ, ಅಂದರೆ 7 ಗುರುವಾರದ ವ್ರತದ ಮುಂದುವರಿಕೆಯ ಭಾಗ ಹೇಗಿರಬೇಕು ಅನ್ನುವಂಥದ್ದು ನಿಮಗೆ ವಿಡಿಯೋನಲ್ಲಿ ತಿಳಿಸ್ತೀನಿ. 7 ಗುರುವಾರದ ರಾಯರ ವ್ರತ ಯಾರೆಲ್ಲ ಮಾಡಿರ್ತೀರಾ ಅವರಿಗೆ 7 ವಾರಗಳು ಕಳೆದರೂ ಸಹ ನಿಮ್ಮ ಸಂಕಲ್ಪ ಈಡೇರಿಲ್ಲ ಅನ್ನೋಂಥದ್ದಾದರೆ 11 ಗುರುವಾರದ ತನಕ ಈ ವ್ರತವನ್ನು ಮುಂದುವರಿಸ್ಬೋದು. ಪೂಜೆ ಮಾಡುವಂತಹ ರೀತಿ ಹೇಗೆ ಅಂತಂದರೆ 7 ವಾರಗಳು ಯಾವ ರೀತಿ ಪೂಜೆ ಮಾಡಿರ್ತೀರೋ ಅದೇ ರೀತಿ ಪೂಜೆ ಮುಂದುವರಿಸಿ. 7ನೇ ಗುರುವಾರದ ತನಕ ನೋಡಿ, ನೀವು ಅಂದ್ಕೊಂಡಿರುವಂತಹ ಕೆಲಸ ಆಗಿಲ್ಲ ಅಂದಾಗ 7ನೇ ಗುರುವಾರ ಪೂಜೆಯನ್ನು ಪರಿಸಮಾಪ್ತಿ ಮಾಡಬೇಡಿ. ಅವತ್ತಿನ ದಿನ ಹೊಸದಾಗಿ ಮತ್ತೆ ರಾಯರಲ್ಲಿ ಕೇಳಿಕೊಂಡು ನನ್ನ ಸಂಕಲ್ಪ ಈಡೇರಿಲ್ವಾದ್ದರಿಂದ ನಾನು ಇನ್ನೂ 4 ಗುರುವಾರ ಈ ಪೂಜೆಯನ್ನು ಮುಂದುವರಿಸ್ತೀನಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇನ್ನು 4 ವಾರಗಳ ಕಾಲ ಮುಂದುವರಿಸಿ. ಇನ್ನೊಂದು, ಈ ರೀತಿ ಹೇಳ್ತೀನಿ ಅಂತ ಹೇಳಿ ತಪ್ಪಾಗಿ ಭಾವಿಸ್ಬೇಡಿ. ಯಾವುದೇ ವ್ರತದ ಸಂಕಲ್ಪ ಈಡೇರಿಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ತಪ್ಪುಗಳು ನಮ್ಮಿಂದ ಆಗಿರುತ್ತೆ. ವ್ರತ ಮಾಡುವಾಗ ಅದರ ನಿಯಮಗಳನ್ನ ತಿಳಿದು, ಅದರಲ್ಲಿಯೂ ರಾಯರ ವ್ರತ ಅಂತ ಹೇಳಿ ಬಂದಾಗ ಅದರ ನಿಯಮಗಳೇನಿದೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ಪಾಲಿಸಬೇಕಾಗತ್ತೆ, ಪ್ರತಿಯೊಂದನ್ನು ಸಹ. ಹೀಗಾಗಿ ನಾನು ಏನು ವಿಡಿಯೋಸ್ ಹಾಕಿದ್ದೀನಿ ಅದರಲ್ಲಿ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ. ಅವೆಲ್ಲವನ್ನು ಸಹ ಪಾಲನೆ ಮಾಡಿ ನೀವು ವ್ರತಗಳನ್ನ ಮಾಡಬೇಕು. ಇನ್ನೂ ಕೆಲವೊಂದು ಸರ್ತಿ ಬಹಳ ಅಚ್ಚುಕಟ್ಟಾಗಿ ಎಲ್ಲವನ್ನು ಪಾಲನೆ ಮಾಡಿನೂ ಸಹ ನಾವು ವ್ರತವನ್ನು ಮಾಡಿದ್ದಾಗ ನಮ್ಮ ಸಂಕಲ್ಪ ಈಡೇರಿಲ್ಲ ಅಂತಂದರೆ ರಾಯರು ನಮ್ಮ ಸಂಕಲ್ಪ ಈಡೇರಿಸುವಲ್ಲಿ ಕೆಲವೊಂದು ಅಡ್ಡಿಗಳನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳಿ ಅರ್ಥ. ಅದಕ್ಕೋಸ್ಕರ ಅವರಿಗೆ ಇನ್ನೊಂದಷ್ಟು ಸಮಯ ಬೇಕಾಗಿರುತ್ತೆ. ಯಾವುದೇ ವ್ರತವನ್ನು ನಾವು ಮಾಡಿ ಪರಿಸಮಾಪ್ತಿ ಮಾಡಿ ಅಲ್ಲಿಂದ ನಮಗೆ ಆ ಸಂಕಲ್ಪ ಈಡೇರೋದಕ್ಕೆ 3 ತಿಂಗಳು ಕಾಲಾವಕಾಶ ಇರುತ್ತೆ. ತಾಳ್ಮೆಯಿಂದ ಇರಬೇಕು. ವ್ರತ ಮಾಡಿ ಇವತ್ತು ಪರಿಸಮಾಪ್ತಿ ಮಾಡಿ ನಾಳೆನೇ ಕೆಲಸ ಆಗಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಬೇಡ. ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಸಂಕಲ್ಪ ಈಡೇರದಿದ್ದಾಗ ಬೇಸರ ಮಾಡ್ಕೊಳ್ಬಾರ್ದು. ಯಾಕೆ ಅಂದರೆ ರಾಯರು ಖಂಡಿತವಾಗಿ ಮುಂದೆ ಅದಕ್ಕಿಂತ ಹೆಚ್ಚಿನದನ್ನು ನಮಗೆ ದಯಪಾಲಿಸ್ತಾರೆ. ಆಗಿನ ಸಂಕಲ್ಪಕ್ಕೆ ತಕ್ಕಂತೆ ನಮ್ಮ ಕುಲದೇವರ ಆಶೀರ್ವಾದ, ಗ್ರಹಗತಿಗಳ ಚಲನೆ ನಮ್ಮ ವಿರುದ್ಧವಾಗಿ ಇದ್ದರೆ ಆ ಸಂಕಲ್ಪದಿಂದ ನಮಗೆ ಒಳ್ಳೆಯದಾಗಿರೋದಿಲ್ಲ ಎಂಬುದನ್ನು ರಾಯರು ಮನಗಂಡಾಗ ಅದನ್ನು ಈಡೇರಿಸಿರೋದಿಲ್ಲ. ಅಂದರೆ ಈಗ ನಾವು ಕೇಳಿರೋಂತಹ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಗ್ರಹಗತಿಗಳ ಚಲನೆ ಸರಿಯಾಗಿರಲ್ಲ, ಅಥವಾ ಕುಲದೇವರ ಆಶೀರ್ವಾದ ಇರಲ್ಲ, ಅಥವಾ ಆ ಸಂಕಲ್ಪದಿಂದ ನಮಗೆ ಮುಂದೆ ಒಳ್ಳೆಯದಕ್ಕಿಂತ ನಾವು ತೊಂದರೆಗೆ ಸಿಗಾಕೊಳ್ಳೋದು ಜಾಸ್ತಿ ಅಂತ ಹೇಳಿ ರಾಯರಿಗೆ ಅನ್ನಿಸ್ದಾಗ ಅದನ್ನು ಕೊಟ್ಟಿರಲ್ಲ. ನಿಮ್ಮ ವ್ರತದ ಪೂಜೆ ಪುನಸ್ಕಾರದ ಪುಣ್ಯ ಫಲ ಎಲ್ಲಿಯೂ ಹೋಗಿರೋದಿಲ್ಲ. ಸಮಯ ಬಂದಾಗ ಅದನ್ನು ರಾಯರು ಖಂಡಿತ ಕೊಡ್ತಾರೆ. ಯಾವುದೇ ವ್ರತ ಸೇವೆಗೆ ಪ್ರತಿಫಲಾಪೇಕ್ಷೆ ಇಟ್ಕೋಬಾರ್ದು. ಅಂದರೆ ಈಗ ವ್ರತ ಮಾಡ್ತಾ ಇದ್ದೀವಿ, ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ವ್ರತ ಹಿಡಿದಾಗ ಆ ವ್ರತಕ್ಕೆ ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದನ್ನು ಹೊಂದೋದೇ ಅಂತಿಮ ಗುರಿಯಾಗಬಾರ್ದು. ರಾಯರನ್ನು ಒಲಿಸ್ಕೊಳ್ಳೋದು ನಿಮ್ಮ ಅಂತಿಮ ಗುರಿಯಾಗಿರಬೇಕು. ಸಂಕಲ್ಪ ಮಾಡ್ಕೊಂಡಿರ್ತೀವಿ ನಿಜ, ಬರೀ ಅದೇ ಬೇಕು ಅನ್ನೋ ಮನಸ್ಥಿತಿ ಇರಬಾರ್ದು. ರಾಯರ ಪ್ರೀತಿ, ವಾತ್ಸಲ್ಯ, ನಿಮ್ಮ ಅನುಗ್ರಹ ಬೇಕು, ನಿಮ್ಮ ಆಶೀರ್ವಾದ ಇರಲಿ. ಇದು ಆಗುತ್ತೋ ಬಿಡುತ್ತೋ ನಿಮ್ಮಿಚ್ಛೆ, ಆದರೆ ಜೀವನ ಪರ್ಯಂತ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಂತಲೇ ನಿಸ್ವಾರ್ಥವಾಗಿ ನಾವು ಪ್ರತಿನಿತ್ಯ ರಾಯರ ಸೇವೆ ಮಾಡಬೇಕು. ಆಗಲೇ ನಾವು ಅಂದುಕೊಂಡದಕ್ಕಿಂತ ಹೆಚ್ಚು ಒಳ್ಳೆಯದಾಗ್ತಾ ಹೋಗುತ್ತೆ, ಕಷ್ಟಗಳು ಕರಗ್ತಾ ಹೋಗುತ್ತೆ, ಅವರ ಅನುಗ್ರಹ ನಮ್ಮ ಮೇಲಾಗ್ತಾ ಹೋಗುತ್ತೆ. ಅದನ್ನು ಬಿಟ್ಟು ನಾನು 21 ದಿನದ ವ್ರತ ಮಾಡಿದೆ, 48 ದಿನದ ವ್ರತ ಮಾಡಿದೆ, ಪೂಜೆ ಮಾಡಿದೆ, ಏನೂ ಆಗಲಿಲ್ಲ ನನಗೆ ಈ ವ್ರತದಿಂದ ಅಂತಂದರೆ ಮುಂದೆನೂ ಸಹ ಖಂಡಿತವಾಗಿ ಏನೂ ಆಗೋದಿಲ್ಲ. ಅಲ್ಲಿಗೆ ನಿಮ್ಮ ಪೂಜಾ ಫಲ ನಶಿಸ್ದಾಗೆ, ರಾಯರನ್ನು ನೀವು ಜರದ ಹಾಗೆ. ಅಂದರೆ ನಾನು ಮಾಡಿದ ಪೂಜೆಗೆ ನೀವು ಪ್ರತಿಫಲ ಕೊಡಲಿಲ್ಲ, ಅದನ್ನು ಕಾಮೆಂಟ್ಸ್ಗಳಲ್ಲಿ ಹಾಕ್ತೀರಾ ಅಥವಾ ಮತ್ತೊಬ್ಬರ ಹತ್ರ ಹೇಳ್ಕೊತೀರಾ ಅಂತಂದರೆ ಅದು ರಾಯರನ್ನ ದೂರದ ಹಾಗೆ. ಭಗವಂತ ನೀವು ಪುರಾರ್ಜಿತ ಕರ್ಮಫಲದಿಂದ ಅನುಭವಿಸ್ತಾ ಇರುವಂತಹ ಕಷ್ಟ ಕಳೆದು ನಿಮ್ಮನ್ನು ಉದ್ಧರಿಸಲಿಕ್ಕೆ ಹೊರಟಾಗ
ನಾನಾ ತರಹದ ಪರೀಕ್ಷೆಗಳನ್ನು ರಾಯರು ಮಾಡ್ತಾರೆ. ಅಂದರೆ ಇದೇ ವಿಚಾರದಲ್ಲಿ ಅವರು ಪರೀಕ್ಷೆ ಮಾಡ್ತಿದ್ದಾರೆ ಅನ್ನೋದನ್ನು ನಮ್ಮ ಊಹೆಗೂ ನಾವು ಮಾಡ್ಕೊಳಕ್ಕಾಗಲ್ಲ. ಅಂತಹ ಪರೀಕ್ಷೆಗಳನ್ನ ಒಡ್ಡುತ್ತಾರೆ ನಮಗೆ. ನಾವು ಅದೆಲ್ಲವನ್ನು ಗೆಲ್ಲಬೇಕು. ಅದರೊಳಗಡೆ ಈ ವ್ರತ ಮಾಡಿದಾಗ ಆ ಫಲನ ತಡೆ ಹಿಡಿಯುವಂತಹ ಉದ್ದೇಶವೂ ಸಹ ಒಂದಾಗಿರ್ಬೋದು. ಅಂದರೆ ಈಗ ಕೇವಲ ಏನೋ ಈಗ ಒಂದು 21 ದಿನದ ವ್ರತ ಮಾಡಿಬಿಟ್ಟು ಅದರ ಆಸೆ ಈಡೇರಿಸ್ಕೊಳ್ಳೋದು ಇವ್ರ ಉದ್ದೇಶನೋ, ಅಥವಾ ನಾನು ಬೇಕು ಅನ್ನುವಂತಹ ವಾಂಚಲ್ಯ, ನಾನು ಎಷ್ಟೇ ಕಷ್ಟ ಕೊಟ್ಟರೂ ಸಹ ರಾಯರಿದ್ದಾರೆ ಅನ್ನುವಂತಹ ನಂಬಿಕೆ ಇವರಲ್ಲಿ ಇದೆಯೋ ಇಲ್ವೋ ಅನ್ನುವಂತಹ ಪರೀಕ್ಷೆನೂ ಸಹ ನಿಮ್ಮ ವ್ರತಕ್ಕೆ ಫಲ ನೀಡದೇ ಇಲ್ದಿರುವಂತಹ ಉದ್ದೇಶ ಆಗಿರ್ಬೋದು. ಧೃತಿಗಿಡಬಾರ್ದು. ಆಯ್ತಪ್ಪ, ಈ ಸಂಕಲ್ಪ ಈಡೇರಿಲ್ವಾ, ನೀವಿದ್ದೀರಾ ಅನ್ನೋದು ನನಗೆ ಗೊತ್ತಿದೆ, ನನ್ನನ್ನು ನೀವು ಕೈ ಬಿಡಲ್ಲ ಅನ್ನುವಂಥದ್ದು ನನಗೆ ಗೊತ್ತು ಅಂತ ಹೇಳಿ ತಿಳ್ಕೊಂಡು ಮಾರನೇ ದಿನದಿಂದ, ಅಂದರೆ ಈಗ ವ್ರತ ಮುಗಿದು ಏನು ಈಡೇರಿಲ್ಲ ಅಂದರೂ ಮಾರನೇ ದಿನದಿಂದ ಯಥಾಸ್ಥಿತಿಯಿಂದ ಅದೇ ಪ್ರೀತಿಯಿಂದ ಅವ್ರನ್ನ ಪೂಜೆ ಮಾಡ್ತಾ ಹೋಗಬೇಕು. ಪ್ರತಿನಿತ್ಯ ಭಗವಂತನ ಸೇವೆ ಮಾಡಬೇಕು, ಕುಲದೇವರ ಆರಾಧನೆಯನ್ನು ಮಾಡಬೇಕು. ಅಂದರೆ ಈಗ ರಾಯರ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿ ನಮ್ಮ ಮನೆ ದೇವರನ್ನು ಕಡೆಗಣಿಸಬಾರ್ದು. ಸರಿಯಾದಂತಹ ರೀತಿಯಲ್ಲೇ ಕುಲದೇವರ ಆರಾಧನೆ, ಹೆಣ್ಮಕ್ಳು ಮಂಗಳವಾರ ಶುಕ್ರವಾರ ಅಮ್ಮನವರ ಪೂಜೆಯನ್ನು ಸರಿಯಾಗಿ ಮಾಡಿ. ರಾಯರ ಪೂಜೆ ಮಾಡುವಂತಹವರು ಪ್ರತಿನಿತ್ಯವೂ ಸಹ ಅವರ ಮುಂದೆ 2 ದೀಪವನ್ನು ಹಚ್ಚಬೇಕು. ದೇವರ ಮನೆಯಲ್ಲಿ ಏಕಾದಶಿ ಬಿಟ್ಟು ಉಳಿದ ದಿನ ಕನಿಷ್ಠ ಪಕ್ಷ 1 ಸ್ಪೂನ್ ಸಕ್ಕರೆಯನ್ನಾದರೂ ಸಹ ಇಟ್ಟು ಪ್ರತಿನಿತ್ಯ ಅವರ ಸೇವೆ ಮಾಡಬೇಕು. ಈಗ ಒಂದು 21 ದಿನ ವ್ರತ ಅಂತಂದು 21 ದಿನಕ್ಕೆ ಮಾತ್ರ ಅವರ ಸೇವೆಯನ್ನು ಸೀಮಿತಗೊಳಿಸ್ಕೋಬಾರದು. ನಿತ್ಯವೂ ಸಹ ಗುರುವಾರ ಎಂದೇ ಭಾವಿಸಿ ಅವರ ಸೇವೆ ಮಾಡುವಂತಹದ್ದು, ಸ್ತೋತ್ರ ಹೇಳ್ಕೊಳ್ಳುವಂಥದ್ದು, ಪೂಜೆ ಪುನಸ್ಕಾರವನ್ನು ಮಾಡಿ ಅವರ ಬಳಿ ನಮ್ಮ ಕಷ್ಟ ನಿವೇದನೆ ಮಾಡಿಕೊಂಡಾಗ ಹೆಚ್ಚಿನದಾಗಿ ಒಳಿತನ್ನು ಕಾಣ್ತಾ ಹೋಗ್ತೀವಿ. ಯಾಕೆ ಅಂದರೆ ಇವೆಲ್ಲವನ್ನು ಮಾಡ್ತಾ ಹೋದಾಗಲೇ ನಮ್ಮ ಬೆನ್ನ ಮೇಲಿರುವಂತಹ ಪಾಪದ ಗಂಟಿನ ಭಾರ ಕರಗ್ತಾ ಹೋಗುತ್ತೆ. ಅದು ಕರಗ್ತಾ ಹೋದ ಹಾಗೆ ಭಗವಂತನಿಗೆ ನಾವು ಮಾಡುವಂತಹ ಸೇವೆಯ ಬೆಳಕು ಜೀವನದಲ್ಲಿ ನಮಗೆ ಬೆಳಕನ್ನು ತರುತ್ತೆ. ರಾಯರನ್ನು ವ್ರತಗಳಿಗೆ ಮಾತ್ರ ಸೀಮಿತ ಮಾಡ್ಕೋಬೇಡಿ. ಪ್ರತಿನಿತ್ಯವೂ ಸಹ ಅವರ ಸೇವೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ನಾನು ಕಂಡ ಹಾಗೆ ನಾನಾ ತರಹದ ಪರೀಕ್ಷೆಗಳನ್ನು ರಾಯರು ಒಡ್ಡುತ್ತಾರೆ ಜೀವನದಲ್ಲಿ. ಅವೆಲ್ಲವನ್ನು ಗೆಲ್ಲಬೇಕು. ವ್ರತದ ಸಂಕಲ್ಪ ಈಡೇರಿಲ್ಲ ಅಂತ ಹೇಳಿ ಧೃತಿಗಿಡಬಾರ್ದು. ನೀವಿದ್ದೀರಾ ಅಂತ ಹೇಳಿ ಅಚಲವಾಗಿ ಅವರ ಸೇವೆಯನ್ನು ಮುಂದುವರಿಸ್ತಾ ಹೋಗಿ. ರಾಯರು ನಿಮಗೆಲ್ರಿಗೂ ಸಹ ಒಳ್ಳೇದು ಮಾಡ್ತಾರೆ. ಎಲ್ರಿಗೂ ಸಹ ನನ್ನ ನಮಸ್ಕಾರ.